ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ವ್ಯಕ್ತಿ ಬಲಿ. ವಿದ್ಯುತ್ ಕಂಬವನ್ನೇರಿ ಸರಿಪಡಿಸುವ ವೇಳೆ ಕರೆಂಟ್ ಶಾಕ್. ಬೆಟ್ಟಕೋಟೆ ಗ್ರಾಮದ 45 ವರ್ಷದ ಜೈರಾಮ್ ಸಾವು. ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಒಂದೆಡೆ ರೈತರ ಮೊಗದಲ್ಲಿ ಸಂತಸ ಮೂಡಿದ್ರೆ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗುವವರಿಗೆ, ವಿದ್ಯಾರ್ಥಿಗಳಿಗೆ, ವಾಹನ ಸವಾರರಿಗೆ ತಲೆನೋವಾಗಿದೆ. ಈ ಮಳೆಯಿಂದಾಗಿ ಅವಘಡಗಳು ಸಂಭವಿಸಿ ಸಾವು ನೋವುಗಳು ಸಂಭವಿಸಬಹುದು ಅನ್ನುವ ಕಾರಣಕ್ಕಾಗಿ ಆಯಾ ಜಿಲ್ಲಾಡಳಿತ ಇಲಾಖೆಯವರಿಗೆ ಮುಂಜಾಗ್ರತೆ ವಹಿಸುವಂತೆ ಸೂಚನೆಯನ್ನ ನೀಡುತ್ತೆ. ನಗರದಲ್ಲಿರುವ ಲೈಟ್ ಕಂಬ ಮತ್ತು ಹಾದು ಹೋಗಿರುವ ತಂತಿಗಳ ನಿರ್ವಹಣೆಗೆ ಸೂಚಿಸಿರುತ್ತೆ. ಇತ್ತ ಬೆಸ್ಕಾಂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೂ ಕೂಡ ಸೂಕ್ತ ಸಲಕರಣೆಗಳನ್ನು ಒದಗಿಸಬೇಕೆಂದು ಎಷ್ಟೇ ಬಾರಿ ತಿಳಿಸಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ಕಾರಣಕ್ಕೆ ಹಲವು ಸಿಬ್ಬಂದಿಗಳು ಲೈಟ್ ಕಂಬವನ್ನೇರಿ ಸರಿಪಡಿಸುವ ವೇಳೆ ಸಾವನ್ನಪ್ಪಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳು ಮಾಡಿರುವ ಒಂದೇ ಒಂದು ಎಡವಟ್ಟಿನಿಂದಾಗಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ಬೆಸ್ಕಾಂ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹೌದು, ಬೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದಲ್ಲಿ 45 ವರ್ಷದ ಜೈರಾಮ್ ಅನ್ನೋ ವ್ಯಕ್ತಿ ಹಸುನೀಗಿದ್ದಾನೆ. ದೇವನಹಳ್ಳಿ ಸಬ್ ಡಿವಿಷನ್ನ ಬೆಸ್ಕಾಂ ಇಲಾಖೆಯ ಭಾರೀ ನಿರ್ಲಕ್ಷ್ಯವು ಅಮಾಯಕ ವ್ಯಕ್ತಿಯ ಪ್ರಾಣ ಹೋಗಿದ್ದು, ಕುಟುಂಬವೊಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಇತ್ತ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ಅವ್ರಿಗೇನು ಆಗಿರಲಿಲ್ಲ. ಮನೇಲೆ ಅವರು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಮನೇಲೇ ಇದ್ರು. ಅವರು ಯಾವ ಕಡೆನೂ ಹೋಗಿರ್ಲಿಲ್ಲ. ಏಕಾಏಕಿ ಏನ್ ಮಾಡಿದ್ರು ಅಂದ್ರೆ, KAB ನಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂತೋಷ್ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಬಂದು ಅವ್ರೇನ್ ಮಾಡಿದ್ರು ಅಂದ್ರೆ, ನಮ್ ಚಿಕ್ಕಪ್ಪನ ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ಅದೆಲ್ಲೋ ಬೆಟ್ಟಕೋಟೆ ಅಂತ ಗ್ರಾಮದಲ್ಲಿ ಹೋಗಿ ಇದೆ ಅಂತೇಳಿ ಅಲ್ಲಿ ಏಕಾಏಕಿ ಅಲ್ಲಿ ಲೈಟು ಹತ್ತು ಉರಿತಾ ಇರುವಂತದ್ದು, ಯಾವುದೇ ತರ ಆಫ್ ಆಗಿರ್ಲಿಲ್ಲ, ಏನೂ ಆಗಿರ್ಲಿಲ್ಲ ಅಂತ ಒಂದು ಅವರು ಯಾವುದೇ ಅಧಿಕಾರಿಗಳಿಗೆ ಅವರು ಇನ್ಫಾರ್ಮೇಶನ್ ಮಾಡ್ದಲೇನೆ ಅವ್ರು ಹೋಗಿ ಅವರು ಏಕಾಏಕಿ ಹತ್ತಿಸಿ ಅವರನ್ನ ಅಲ್ಲಿ ವಿದ್ಯುತ್ ಸ್ಪರ್ಶದಿಂದ ಅವರು ಸಾವನ್ನಪ್ಪಂಗ ಮಾಡಿಸಿದ್ದಾರೆ. ಅಲ್ಲಿ 11 kV ಇಂದ ಅವರು ಬಿದ್ದು ಅವರಿಗೆಲ್ಲ ಕೈಯಲ್ಲಿ ಮತ್ತೆ ಕಾಲಲ್ಲೂ ಮತ್ತೆ ಎಲ್ಲಾ ಕಡೆಯಲ್ಲೂ ಕರೆಂಟ್ ಶಾಕ್ ಹೊಡೆದಿರುವಂತ ಮಾರ್ಕ್ ಗುರುತುಗಳು ಆಗಿದಾವಲ್ಲಿ. ಆಮೇಲೆ ತಲೆ ಮೇಲೆ ಒಂದು ಬಲವಾಗಿ ಬಿದ್ದಿರುವಂತದ್ದು ಆಗಿದೆ, ಅದು ರಕ್ತ ಬರುವಂತದ್ದು. ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ತುಂಬಾನೇ ಅವ್ರಿಗೆ ಈ ಮಾಡಿರುವಂತದ್ದು KAB ಕಡೆ ಒಂದು ನಿರ್ಲಕ್ಷ್ಯ ಕಡೆಯಿಂದನೇ ಇದೊಂದು ಅನಾಹುತ ಇದಾಗಿರುವಂತದ್ದು. ಇದಕ್ಕೆ ನಮಗೆ ಅವ್ರಿಗೆ ಅವರು ಯಾರಿದ್ದಾರೆ ನೋಡಿ, ಆ ಮಕ್ಕಳಿಗೂ ಅವ್ರಿಗೆಲ್ಲ ಪರಿಹಾರವನ್ನು ಕೊಡಲೇಬೇಕು. ಅವರು ಏನು ಕೂಲಿ ಮಾಡ್ಕೊಂಡು ತಿನ್ನುವಂತವ್ರು, ಆಧಾರವಾಗಿರುವಂತದ್ದು ಅವ್ರೊಬ್ರೆ, ಅವ್ರ ಮನೆಗೆಲ್ಲ. ಅವ್ರಿಗೆ ಒಬ್ಬರಿಗೆ ಬಿಟ್ರೆ ಇನ್ನು ಯಾರಿಗೂ ಇಲ್ಲ. ಆ ಮಕ್ಕಳು 2 ಇದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಅವ್ರಿಗೆ ಇವಾಗ ಮದುವೆ ಮಾಡ್ಬೇಕು ಒಂದ್ ಮಗಳಿಗೆ, ಇನ್ನೊಬ್ಬ ಮಗಳು ಏನು ಓದ್ತಿದ್ದಾರೆ, ಅವ್ರನ್ನೂ ಓದಿಸ್ಬೇಕು. ಮತ್ತೆ ಅವರು ಒಂದು ಹೊತ್ತು ಊಟಕ್ಕೂ ಇವಾಗ ಪರದಾಡುವಂತದ್ದಾಗಿದೆ. ಇವಾಗ ಅವ್ರಿಗೆ ಹೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ಒಬ್ಬೊಬ್ರು ಹೇಳ್ತಿದ್ದಾರೆ. JE ಮತ್ತೆ AW ಮತ್ತೆ ಅವ್ರ ಸಂತೋಷ್ ಏನೋ ಒಂದು ಬೇಜವಾಬ್ದಾರಿಯಿಂದ ಕೊಟ್ಟು ಮಾಹಿತಿಯನ್ನು ಅವರು ತಪ್ಪಿಸ್ಕೊಂತ ಇದ್ದಾರೆ. ಸರ್, ಈಗ JE ಅವರು ಹಾರ್ಟ್ ಅಟ್ಯಾಕ್ ಇಂದ 4 ಗಂಟೆಗೆ ಸಂತೋಷ್ ಅಂತ ಕರ್ಕೊಂಡೋಗಿದ್ದು ಸರ್. 4 ಗಂಟೆಗೆ ಕರ್ಕೊಂಡೋಗಿ ಅವ್ರೆ ಫೋನ್ ಮಾಡ್ಬಿಟ್ಟವ್ರೆ. ಫೋನ್ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗೋರೆ. ಕರ್ಕೊಂಡೋಗಿದ್ದು ನಿಜನೇ ಸಂತೋಷ. ಅವ್ರಿಗೆ ಕರೆಂಟ್ ಸಿಕ್ಕಿ ಇದಾಗಿರೋದು, ಆಮೇಲೆ ಇದು ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತ ಹಂಗೆ ಹೇಳ್ತಾವ್ರೆ ಸರ್. ಅವ್ರು ಮೃತಪಟ್ಟವ್ರು ನಿಮ್ಗೆ ಏನಾಗ್ಬೇಕು? ಯಾರು ಅವ್ರು ಈಗ ಮೃತಪಟ್ಟಿದ್ರು ಸಾವನ್ನಪ್ಪ ಅವರಲ್ಲ, ಅವ್ರು ನಿಮ್ಗೆ ಏನಾಗ್ಬೇಕು? ಯಜಮಾನ್ರು ಇಬ್ರು ಹೆಣ್ಮಕ್ಳೆ. ಅವ್ರ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಅಲ್ಲಿದ್ರ? ನಾವಿರಿಲ್ಲ, ನಾವು ತೋಟ ಕೆಲ್ಸಕ್ಕೆ ಹೋಗಿದ್ರು ಸರ್. ಅವ್ರು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ಕೊಂಡಿದ್ರು? ಅವ್ರು ಒಂದ್ 25 ವರ್ಷದಿಂದ ಯಾರು ಸಿಕ್ಕಿದ್ರ ಅವ್ರ ಜೊತೆಲೆಲ್ಲ ಹೋಗೋರು. ಇದು ಲೈನ್ ಮ್ಯಾನ್ಗಳ ಜೊತೆಲಿ ಆತರ ಹೋಗೋರು. ಪರ್ಮನೆಂಟ್ ಇರಲಿಲ್ಲ, ಕಾಂಟ್ರಾಕ್ಟ್ ಏನಿರಲಿಲ್ಲ. ಯಾರು ಕರೆದ್ರೆ ಅವ್ರ ಜೊತೆಲಿ ಹೋಗೋರು, ಪರ್ಮನೆಂಟ್ ಇರಲಿಲ್ಲ. ಈಗ ನಿಮ್ಗೆ ನ್ಯಾಯ ಆಗಿದೆ, ನಿಮ್ಗೆ ಏನಾಗಬೇಕಿತ್ತು? ನಮ್ಗೆ ಇವಾಗ ಅವರು ಹೋದ್ರು, ನಮ್ ಮಕ್ಳಿದಾರೆ, ನಮ್ ಪರಿಹಾರ ಬೇಕು ಅಷ್ಟು. ನಾವು
ಇನ್ನು ಮನೆಯಲ್ಲಿದ್ದ ಜೈರಾಮ್ನನ್ನ ಬೆಸ್ಕಾಂ ಅಧಿಕಾರಿಗಳು ಬಂದು ಕರೆದುಕೊಂಡು ಹೋಗಿದ್ದಾರೆ. ಗ್ರಾಮದಲ್ಲಿ ಲೈಟ್ ಕಂಬವೇರಿ ಲೈನ್ ಸರಿಪಡಿಸುವಂತೆ ತಿಳಿಸಿದ್ದಾರೆ. ಅದರಂತೆ ಜೈರಾಮ್ ಲೈಟ್ ಕಂಬವನ್ನೇರಿ ಕೆಲಸ ಮಾಡುವ ವೇಳೆ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ. ಯಾವುದೇ ಸುರಕ್ಷತಾ ಕ್ರಮ ವಹಿಸದ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣವಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಾವೆ. ಈ ದುರ್ಘಟನೆಯ ನಂತರ ಸ್ಥಳೀಯ ಬೆಸ್ಕಾಂ ಸಿಬ್ಬಂದಿಯ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದ್ದು, ಘಟನೆಯನ್ನ ಮುಚ್ಚಾಕಲು ಪ್ರಯತ್ನ ನಡೆಸಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ಸಂಬಂಧ ಚನ್ನರಾಯನಪಟ್ಟಣ ಪೊಲೀಸರಿಂದ ಲೈನ್ಮ್ಯಾನ್ ಸಂತೋಷ, ಬುದಿಗೆರೆ ಜೆಇ ಯೋಗೇಶ್, ಎಡಬ್ಲ್ಯೂ ಲಕ್ಷ್ಮೀಕಾಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.